ಎಲ್ರಿಗೂ ಬೆಳಗಿನ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇರೋದು ಇವತ್ತು ಶುಕ್ರವಾರದ ಬೆಳಗಿನ ವ್ಲಾಗ್. ಬೆಳಗ್ಗೆನೇ ದಾಸವಾಳ ಹೂ ಅರಳಿತ್ತು ನಮ್ಮ ಗಾರ್ಡನಲ್ಲಿ, ಸೊ ಕಿತ್ಕೊಂಬರಕ್ಕೆ ಹೋಗಿದ್ವಿ. ಅದಾದಮೇಲೆ ಮೇಲ್ಗಡೆ ತುಂಬ ಟೆರೆಸ್ ಮೇಲೆ ಚಳಿ ಇತ್ತು. ಆಮೇಲೆ ಬಂದು ಬೆಳಗ್ಗೆ ಪೂಜೆ ಮಾಡಿ ಗಣಪತಿಗೆ ನಮಸ್ಕಾರ ಮಾಡಿ ಮನೆ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಅಮ್ಮ ರೊಟ್ಟಿ ಮಾಡಿದರು. ರೊಟ್ಟಿ ತಿನ್ಕೊಂಡು ಪಲ್ಯ ತಿನ್ಕೊಂಡು ಅದ್ರ ಜೊತೆಗೆ ಒಳ್ಳೆ ಕ್ಯಾಲ್ಶಿಯಂ ಇರುವಂಥ ನುಗ್ಗೆ ಸೊಪ್ಪು ಹಾಕಿ ಮಾಡಿದ್ರು ರೊಟ್ಟಿ. ಆಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಪ್ರತಿ ಶುಕ್ರವಾರ ನಮ್ಮ ಗ್ರಾಮ ದೇವತೆ ಆಗಿರೋ ಒಡಿಸಲ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದೆ. ಈವ್ನಿಂಗ್ ಅಮ್ಮ ಜೊತೆ ವಾಕಿಂಗ್ ಮುಗಿಸಿ ಚಳಿಗೆ ಏನಾದರೂ ತಿನ್ಬೇಕು ಅನ್ನಿಸ್ತಿತ್ತು. ಸೊ ಜೋಳ ಇತ್ತು. ನಿಮಗೆ ಗೊತ್ತಿರ್ಬೋದು, ಜೋಳ ತಿನ್ನೋದ್ರಿಂದ ತುಂಬಾ ಅದರಲ್ಲಿ ಪೌಷ್ಟಿಕಾಂಶತೆ ಇರುತ್ತೆ ಮತ್ತು ಮಕ್ಕಳಿಗೆ ಬೇಗ ಡೈಜೆಷನ್ ಕೂಡ ಆಗುತ್ತೆ ಮತ್ತು ಡಯಟ್ ಮಾಡೋರಿಗೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಇದರ ರೆಸಿಪಿ ಬೇಕಂದರೆ ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಅದರಲ್ಲಿ ನೋಡ್ಬೋದು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮುಗಿಸಿ ನಾನು ಇವತ್ತಿನ ಒಂದು ಮಿನಿ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನಮಗೆ ಇಷ್ಟ ಆಗೋರಿಗೆ ಈ ಥರ ಮಾಡಿಕೊಟ್ಟಾಗ ಅವ್ರು ತುಂಬ ಖುಷಿಪಟ್ಟರೆ ನಮಗೂ ಕೂಡ ಇಷ್ಟ ಆಗುತ್ತೆ.